ನೋಡಿ ಫ್ರೆಂಡ್ಸ್, ಪುದೀನ ಸುಳಿತವ್ರೆ. ತಿಂಗ್ಳಿಗೊಂದ್ಸತಿ 2 ತಿಂಗ್ಳಿಗೊಂದ್ಸತಿ ಒಂದು ವಿಡಿಯೋ ಹಾಕ್ತೀನಿ. ಏನ್ರಿ, ಏನು ಹೇಳ್ತೀರಾ? ಯಾಕೆ ನಾನು ವಿಡಿಯೋ ಹಾಕಲ್ಲ ಹೇಳ್ರಿ? ಏನಕ್ಕೆ ನಾನು ವಿಡಿಯೋ ಮಾಡೋಕ್ಕಲ್ಲ ಯೂಟ್ಯೂಬಲ್ಲಿ? ಹಾಂ, ಏತಕ್ಕೆ? ನೀವೇ ತಾನೇ ಹಾಕ್ಬೇಡ ಅಂತಂದ್ರಿ. ನಾನೆಲ್ಲ ಥರ ಹೇಳ್ತೀನಿ, ನೀನೇ ಮಾಡಲ್ಲ ಅಷ್ಟೇ. ಸೋಂಬೇರಿನ ನಾನು? ನಾನೇನು ಹೇಳೋದಿಲ್ಲ, ನೀನೇ ಹೇಳ್ಕೊತಾ ಇದೆಯಲ್ಲ. ಏನು ವಿಡಿಯೋ ಆನ್ ಮಾಡಿದೆ ಇಷ್ಟ ಫುಲ್ ಶೋ ಆಫ್. ಅಂದರೆ ಈಗ ಒಂದು ಕೆಲಸ ಮಾಡು. 4 ವರ್ಷ ನೋಡ್ತಾ ಇದ್ದೀನಿ, ಆಗಿದ್ದಾಗಲಿ ಕಂಟಿನ್ಯೂ ಮಾಡಬೇಕು. ಕಂಟಿನ್ಯೂ ಮಾಡಬೇಕಾ? ವಿಡಿಯೋ ಮಾಡೋದನ್ನ ಸ್ಟಾಪಲ್ಲ. ಅದಕ್ಕೆ ನಿಮ್ಮ ಸಪೋರ್ಟ್ ಬೇಕು ತಾನೇ? ನಮ್ಮ ಕೈಲಾದಷ್ಟು ನಾವು ಮಾಡ್ತೀವಲ್ಲ. ಜಾಸ್ತಿ ಏನು ಮಾಡ್ತೀರಾ ಅಲ್ಲಿ? ಏನು ಮಾಡಲ್ಲ. ಇದೊಂದು ದೊಡ್ಡ ಕೆಲಸನಾ? ದೊಡ್ಡ ಕೆಲಸನ, ಅರ್ಧ ಗಂಟೆ ಕೆಲಸ ಇದ್ದೇನೆ. ಹಾಂ. ಏನು ಮಗನಿಗೆ ಹಂಗೆ ಬಿಟ್ಬಿಟ್ಟಿದ್ದೀರಾ? ಜಾಲಿ ಜಾಲಿ, ಫುಲ್ ಜಾಲಿ. ವಿಹಾನ್, ಜಾಲಿ ಜಾಲಿ ಹೇಳು ಮಗನೆ, ಹೇಳಮ್ಮ. ಖಾಲಿ ಫುಲ್ ಜಾಲಿ. ಹಾಯ್, ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಸಂಡೇ ಆಗಿರೋದ್ರಿಂದ ಮೊಟ್ಟೆ ಸಾರು ಮತ್ತು ಕೈಮಾ ವಡೆ ಮಾಡ್ತಾಯಿದ್ದೀನಿ. ಸೊ ನಾನು ಹೇಗೆ ಮಾಡ್ತೀನಿ ಅನ್ನೋ ರೆಸಿಪಿನೂ ಕೂಡ ಶೇರ್ ಮಾಡ್ತಾಯಿದ್ದೀನಿ. ಇಲ್ಲಿ ಒಂದು ಪ್ಯಾನ್ ಇಟ್ಕೊಂಡು ಒಂದು ಮೀಡಿಯಮ್ ಸೈಜ್ ಆಗಿರೋ ಈರುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಶುಂಠಿ ಮತ್ತು ಚಕ್ಕೆ ಲವಂಗ, ಅಂದರೆ ನಾವು ಎಷ್ಟು ಮೊಟ್ಟೆ ಹಾಕ್ಕೊಂಡು ನಾವು ಎಷ್ಟು ಕ್ವಾಂಟಿಟಿ ಸಾಂಬಾರು ಮಾಡ್ತೀವಿ ಅಷ್ಟೇ ನಾನು ಎಷ್ಟು ಬೇಕು ಮಸಾಲೆ ಅಷ್ಟು ಹಾಕ್ಕೊತಾ ಇದ್ದೀನಿ. ಸೊ ನೀವು ಅಷ್ಟೇ, ನೀವು ಎಷ್ಟು ಕ್ವಾಂಟಿಟಿ ಮಾಡ್ತೀರೋ ಅದಕ್ಕೆ ಸ್ವಲ್ಪ ಹೆಚ್ಚಿಗೆ ಆ್ಯಡ್ ಮಾಡ್ಕೊತ ಹೋಗಿ ಅಷ್ಟೇ. ಮತ್ತು ಸ್ವಲ್ಪ ಚಕ್ಕೆ ಲವಂಗ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ. ಸೊ ಇದು ಮೊಟ್ಟೆ ಸಾರು ಹಾಗೇನೂ ಕೂಡ ಫ್ರೈ ಮಾಡ್ದೇನೂ ಕೂಡ ಮಸಾಲೆ ರುಬ್ಕೋಬೋದು, ಸ್ವಲ್ಪ ಫ್ರೈ ಮಾಡಿನೂ ಮಸಾಲೆ ರುಬ್ಕೋಬೋದು. 2 ಥರ ಮಾಡಿದ್ರು ಚೆನ್ನಾಗಿರುತ್ತೆ. ಮತ್ತು ನಾನಿಲ್ಲಿ ಒಂಚೂರು ಗಸಗಸೆ ಮತ್ತು ಒಂದೇ ಒಂದು ಮೀಡಿಯಮ್ ಸೈಜ್ ಟೊಮೆಟೊ ಹಾಕ್ಕೊಂಡು ಅದನ್ನು ಕೂಡ ಒಂದು 2 ನಿಮಿಷ ಸಾಫ್ಟಾಗಿ ಕುಕ್ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ಅದಾದಮೇಲೆ ಸ್ವಲ್ಪ ತೆಂಗಿನ ತುರಿ ಜಾರಿಗೆ ಹಾಕ್ಕೊಂಡಿದ್ದೀನಿ ಆಲ್ರೆಡಿ. ಸೊ ಇವಾಗ ನಾನು ಫ್ರೈ ಮಾಡಿರೋವಂಥ ಮಸಾಲೆನೆಲ್ಲ ಹಾಕ್ಕೊತಾ ಇದ್ದೀನಿ ಜಾರಿಗೆ. ಆ್ಯಕ್ಚುಲಿ ಟ್ರೈಪಾಡ್ ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿತ್ತು, ಗೊತ್ತಿಲ್ಲ, ಯೂಸ್ ಮಾಡಿ ತುಂಬ ದಿನ ಆಗಿತ್ತಲ್ವ, ಎಲ್ಲೋ ಅದಕ್ಕೂ ಬೇಜಾರಾಗ್ಬಿಟ್ಟಿತ್ತು ಅನಿಸುತ್ತೆ ಯೂಸ್ ಮಾಡೋಕ್ಕೆ. ಒಂದೇ ಕೈಯಲ್ಲಿ ನಂಗೆ ಮಾಡ್ಕೊಳಕ್ಕೆ ಆಗ್ತಿರ್ಲಿಲ್ಲ. ಸೊ ಹಸ್ಬೆಂಡ್ ಪಾಪಕ್ಕೆ ಸ್ನಾನ ಮಾಡಿಸ್ತಿದ್ರು. ಸೊ ನೀವು ಹಾಗೆ ನೋಡಿದ್ರಲ್ಲ, ಒಂದು ಟಬ್ಬಲ್ಲಿ, ಬಾತಿಂಗ್ ಟಬ್ಬಲ್ಲಿ ಆಟ ಆಡ್ತಿದ್ದ. ಸೊ ಸಂಡೇ ಆಗಿರೋದ್ರಿಂದ ಅವರು ಕೂಡ ಮನೇಲೇ ಇದ್ದರು. ಸೊ ಹಾಗಾಗಿ ನಾನು ಸ್ಪೆಷಲಾಗಿ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಸೊ ಅದು ಮಸಾಲೆ ಹಾಕ್ಕೊಂಡ್ಮೇಲೆ 2 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪೌಡರು ಮತ್ತು ಚಿಲ್ಲಿ ಪೌಡರ್ನ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಸೊ ಅದಾದಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೊಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ ಹಾಕ್ಕೊಂಡು ಸ್ವಲ್ಪ ಆನಿಯನ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸೊ ನಾನಿವತ್ತು ಚಿಕನ್ ತರಿಸಿಲ್ಲ, ಯಾಕಂತಂದರೆ ಚಿಕನ್ ತುಂಬ ತಿಂದು ಬೇಜಾರಾಗ್ಬಿಟ್ಟಿತ್ತು. ಸೊ ಹಾಗಾಗಿ ಚಿಕನ್ ಬೇಡ ಅಂತ ಹೇಳಿ ಮೊಟ್ಟೆ ಸಾಂಬಾರು ಮಾಡಿಕೊಂಡು ಕೈಮಾ ವಡೆ ಮಾಡ್ಕೊಂಡಿದ್ದೆ. ಕೈಮಾ ನಾನು ಹೇಳಿಲ್ಲ ನನ್ನ ಹಸ್ಬೆಂಡ್ಗೆ, ಆ್ಯಕ್ಚುಲಿ ಸರ್ಪ್ರೈಸಾಗಿ ತಂದುಬಿಟ್ಟಿದ್ರು, ಏನೋ ಗೊತ್ತಿಲ್ಲ, ಸಡನ್ನಾಗೆ. ಸರಿ ತಂದಿದ್ದಾರಲ್ವ, ಸಾಂಬಾರು ಮಾಡೋದು ಬೇಡ, ಬಿಕಾಸ್ ನಾನು ಆಲ್ರೆಡಿ ಮೈಂಡಲ್ಲಿ ಫಿಕ್ಸ್ ಆಗಿದೆ ಮೊಟ್ಟೆ ಸಾರು ತಿಂದು ತುಂಬ ದಿನ ಆಗಿತ್ತು, ಮೊಟ್ಟೆ ಸಾಂಬಾರೇ ಮಾಡೋಣ ಅಂತ. ಸೊ ಹಾಗಾಗಿ ಕೈಮಾನ ನಾನು ವಡೆ ಮಾಡ್ಕೊಂಡಿದ್ದೆ. ಸೊ ಇವಾಗ ವಡೆಗೆ ಏನೇನು ಬೇಕು ಅನ್ನೋದು ನಿಮ್ಗೆ ತೋರಿಸ್ಕೊಡ್ತೀನಿ, ನೋಡ್ತಾ ಇರ್ಬೋದು. ನಾನು ತಟ್ಟೆನಲ್ಲೆಲ್ಲ ರೆಡಿ ಮಾಡಿಕೊಂಡಿದ್ದೀನಿ. ಸ್ವಲ್ಪ ತೆಂಗಿನಕಾಯಿ ತುರಿ ಮತ್ತು ಹುರ್ಗಡ್ಲೆ, ಚಕ್ಕೆ, ಲವಂಗ, ಈರುಳ್ಳಿ, ಶುಂಠಿ ಆ್ಯಂಡ್ ಬೆಳ್ಳುಳ್ಳಿ. ಎಷ್ಟು kg ಮಟನ್ಗೆ ಅಷ್ಟು, ½ kg ಮಟನ್ ತೊಗೊಂಡು ಬಂದಿದ್ರು, ಮಟನ್ನಲ್ಲ ಕೈಮಾ. ಸೊ ಅದಕ್ಕೆ ನಾನು ಇಷ್ಟಿಷ್ಟು ಕ್ವಾಂಟಿಟಿನಲ್ಲಿ ತೊಗೊಂಡು ರುಬ್ಕೊಂಡಿದ್ದೆ. ಸೊ ಇವಾಗ ಈರುಳ್ಳಿ ಹಾಕ್ಕೊಂಡು ರುಬ್ಕೊಳ್ಳೋಣ. ಸೊ ಜಾರ್ ಸ್ವಲ್ಪ ಬ್ಲೇಡು ಇದಾಗಿದೆ ಅಂತ ಅನಿಸುತ್ತೆ, ಜಾಸ್ತಿ ಗ್ರೈಂಡ್ ಆಗ್ತಿರ್ಲಿಲ್ಲ. ಸೊ ಬ್ಲೇಡೆಲ್ಲ ರೆಡಿ ಮಾಡಿಸ್ಬೇಕು. ಸೊ ಅವುಗಳು ಅಷ್ಟೇ ಅಲ್ವಾ, ಯೂಸ್ ಮಾಡ್ತಾ ಅದು ಬೆಂಡ್ ಆಗ್ತವೆ ಎಷ್ಟು ಅಂತ, ಅದು ವರ್ಕ್ ಮಾಡುತ್ತೆ ಅಲ್ವಾ. ಸೊ ಎಲ್ಲ ರೆಡಿ ಮಾಡಿಸ್ಬೇಕು. ಆಲ್ಮೋಸ್ಟ್ ಆಯಿತು 4 ಇಯರ್ಸ್ ಆಯಿತು. 4 ಇಯರ್ಸ್ ಚೆನ್ನಾಗಿ ಕೈ ಕೊಡ್ದಲೇ ಆ್ಯಕ್ಟಿವ್ ಆಗಿತ್ತು. ಇತ್ತೀಚೆಗೆ ಯಾಕೋ ಸ್ವಲ್ಪ ತರಿಯಾಗಿ ರುಬ್ತಾ ಇದೆ. ಸೊ ಆ ಮಸಾಲೆಗೆ ಸ್ವಲ್ಪ ಧನಿಯಾ ಪೌಡರು ಮತ್ತು ಖಾರಕ್ಕೆ ತಕ್ಕಷ್ಟು ಚಿಲ್ಲಿ ಪೌಡರ್ನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಸೊ ಇದಕ್ಕೆ ಉಪ್ಪು ಹಾಕ್ಕೊತಾ ಇದ್ದೀನಿ ಬಿಕಾಸ್
ಮಸಾಲೆ ರುಬ್ಬಾದ್ಮೇಲೆ ಕೈಮಾ ಕೂಡ ನಾನು ಜಾರಿಗೆ ಹಾಕ್ಕೊಂಡು ರುಬ್ತೀನಲ್ವ. ಸೊ ಹಾಗಾಗಿ ಉಪ್ಪು ಕೂಡ ಅದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದನ್ನು ಒಂಚೂರು ನೀರಿಲ್ಲದೆ ಇರೋಂಗೆ ನಾನು ಆಲ್ರೆಡಿ ಎಲ್ಲ ಹಿಂಡಿ ಇಟ್ಟಿದ್ದೆ. ಜಾರಿಗೆ ಹಾಕ್ಕೋಬೇಕಾದ್ರೆ ಇನ್ನೊಂದು ಸತಿ ನೀಟಾಗೆ ಹಿಂಡ್ಕೊಂಡು ಹಾಕ್ಕೊತಾ ಇದ್ದೀನಿ. ಒಂದೇ ಒಂದು ರೌಂಡಿಂಗ್ ಮಾಡಿದ್ರೆ ಸಾಕು, ಚೆನ್ನಾಗಿರುತ್ತೆ. ಮತ್ತು ಇದಕ್ಕೆ ಇಲ್ಲಿ ಸಬ್ಬಸಿಗೆ ಸೊಪ್ಪು, ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನ ನೀಟಾಗಿ ವಾಶ್ ಮಾಡಿ ಸಣ್ಣ ಸಣ್ಣದಾಗಿ ಹಚ್ಚಿಟ್ಟಿದ್ದೀನಿ. ಸೊ ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಮುಗೀತು. ಕೈಮಾ ವಡೆ ತಟ್ಟಕ್ಕೆ ರೆಡಿಯಾಗಿದೆ. ಸೊ ಇಲ್ಲಿ ಒಂದು ಕಡೆ ಮೊಟ್ಟೆ ಸಾರು ಕೂಡ ರೆಡಿಯಾಗಿದೆ, ಅನ್ನನೂ ರೆಡಿಯಾಗಿದೆ. ಪ್ಯಾನ್ ಇಟ್ಟಿದ್ದೀನಿ, ಏನಿದ್ರು ವಡೆ ಹಾಕ್ಕೊಂಡು ಭರ್ಜರಿಯಾಗಿ ಊಟ ಮಾಡೋದಷ್ಟೇ. ಸೊ ನೋಡ್ತಾ ಇರ್ಬೋದು, ವಡೆ ಫಸ್ಟು ನಾನೊಂದು ಇಷ್ಟು ಹಾಕ್ಕೊಂಡಿದ್ದೆ. ಫಸ್ಟು ಉಪ್ಪು ಖಾರ ಎಲ್ಲ ನೋಡೋಣ, ಆಮೇಲೆ ಏನಾದ್ರು ಕಮ್ಮಿ ಇತ್ತು ಅಂತ ಅಂದರೆ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳೋಣ ಅಂತ. ಸೊ ಏನೂ ಆ್ಯಡ್ ಮಾಡ್ಕೊಳ್ಳೋ ಥರ ಇರಲಿಲ್ಲ, ತುಂಬಾ ಚೆನ್ನಾಗಿ ಬಂದಿತ್ತು. ಸೊ ತುಂಬ ಇಷ್ಟ ಆಯಿತು ಕೂಡ. ನೋಡ್ತಾ ಇರೋದು ಬಾಯ್ಲ್ ಆದಮೇಲೆ ಹೀಗಾಗುತ್ತೆ. ಏನು ಕಸೆ ಮೊಮ್ಮು ಸೂಪರ್. ಮುದ್ದೆ, ವಡೆ, ಸಾಂಬಾರು, ಜ್ಯೂಸು, ವಾಟರ್. ನನ್ನ ಮಗ ಶಿವ ನೋಡ್ಕೊಂಡು ತಿಂತಾ ಇದ್ದಾನೆ. ಸೊ ನನ್ನ ಮಗನೂ ಕೂಡ ಊಟನ ಎಂಜಾಯ್ ಮಾಡ್ತಿದ್ದ. ಅವ್ನಿಗೂ ಅಷ್ಟೇ ಪ್ಲೇಟಲ್ಲಿ ಹಾಕ್ಕೊಟ್ಬಿಟ್ರೆ ಆರಾಮಾಗಿ ಕುತ್ಕೊಂಡು ತಿಂತಾನೆ. ಅಂದರೆ ಒಂದು ಚಾನಲ್, ಅವ್ನು ಫೇವ್ರೇಟ್ ಆಗಿರೋ ಒಂದು ಚಾನಲ್ ಹಾಕ್ಕೊಟ್ಬಿಟ್ರೆ ಅವ್ನು ಮೂಡ್ ಚೆನ್ನಾಗಿತ್ತು ಅಂದರೆ ಅವನೇ ತಿಂತಾನೆ, ಅಂದರೆ ನನ್ನ ತಿನ್ಸು ಅಂತ ಹಿಂಸೆ ಕೊಡ್ತಾನೆ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ನಾನು ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.